ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಂಥವ್ರಿಗೆ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಅರ್ಜಿಯನ್ನು ಹಾಕೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾವ ಸ್ಪೋರ್ಟ್ಸ್ ಕೋಟಾದಲ್ಲಿ ನೀವು ಭಾಗವಹಿಸಿದರೆ ಅಂಥವ್ರು ಇದಕ್ಕೆ ಅರ್ಜಿ ಹಾಕಕ್ಕೆ ಬರ್ತೈತಿ, ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ. ಇದು ರೈಲ್ವೆ ಇಲಾಖೆಯಿಂದ ಶಾರ್ಟ್ ನೋಟಿಸ್ ರಿಲೀಸ್ ಆಗಿರ್ತೈತಿ. ಇನ್ನು ಫುಲ್ ಡೀಟೇಲ್ಡ್ ನೋಟಿಫಿಕೇಶನ್ ರಿಲೀಸ್ ಆಗಿರುವುದಿಲ್ಲ. ಕೇವಲ ಈ ಶಾರ್ಟ್ ನೋಟಿಸಲ್ಲಿ ಏನೇನು ತಿಳಿಸ್ಕೊಟ್ಟಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ಇದು ಅರ್ಜಿ ಪ್ರಾರಂಭ ಆದ್ರೆ ಡೈರೆಕ್ಟ್ ಇದ್ರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಹಾಕ್ಬೋದು. ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಸಲ್ಲಿಸಕ್ಕೆ ಪ್ರಾರಂಭ ದಿನಾಂಕ ನೋಡ್ತಾ ಹೋಗೋದಾದ್ರೆ 1/8/2025 ಅರ್ಜಿಗಳ ಪ್ರಾರಂಭ ಆಕವ. ಮತ್ತು ಕ್ಲೋಸಿಂಗ್ ಡೇಟ್ ನೋಡ್ಬೋದು ಇಲ್ಲಿ 31/8/2025 ಇದು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ. ಇಷ್ಟರೊಳಗೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕಬೇಕಾಕತಿ. ಮತ್ತು ಅವರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ www.rrc.cr.in ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಈ ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಅಲ್ಲಿ ಹೋಗಿ ನೀವು ಇದಕ್ಕೆ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿನ ಹಾಕ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 59 ಪೋಸ್ಟ್ಗಳು ಇದ್ದಿರ್ತಾವೆ. 21 ಪೋಸ್ಟ್ ಗ್ರೂಪ್ ಸಿ ವೃಂದದಾಗಿರ್ತಾವೆ. ಮತ್ತು ಉಳಿದಿದ್ದು ಪೋಸ್ಟ್ 38 ಪೋಸ್ಟ್ಗಳು ಗ್ರೂಪ್ ಡಿ ವೃಂದದ ಹುದ್ದೆಗಳಾಗಿರ್ತವೆ. ಮತ್ತು ಸ್ಪೋರ್ಟ್ಸ್ ಕೋಟಾ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಅರ್ಜಿ ನೋಡ್ಬೋದು ಇಲ್ಲಿ 1/8/2025 ಅರ್ಜಿಗಳು ಪ್ರಾರಂಭ ಆಕ್ಕವ. ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಲೆವೆಲ್ 5 ನೋಡ್ಬೋದು ಇಲ್ಲಿ 5 ಪೋಸ್ಟ್ಗಳು ಇದ್ದಿರ್ತಾವೆ. ಲೆವೆಲ್ 3 ನೋಡ್ಬೋದು ಇಲ್ಲಿ 16 ಪೋಸ್ಟ್ಗಳು. ಲೆವೆಲ್ 1 38 ಪೋಸ್ಟ್ಗಳು. ಈ ರೀತಿಯಾಗಿ ಟೋಟಲ್ ಆಗಿ 59 ಪೋಸ್ಟ್ಗಳು ಇದ್ದಿರ್ತವೆ ಸ್ನೇಹಿತರೆ. ಮತ್ತು ಇದು ಶಾರ್ಟ್ ನೋಟಿಸ್ ರಿಲೀಸ್ ಆಗಿರ್ತೈತಿ. ಇನ್ನು ಫುಲ್ ನೋಟಿಫಿಕೇಶನ್ ರಿಲೀಸ್ ಆಗಿರುವುದಿಲ್ಲ. ಇದ್ರ ನೋಡ್ಬೋದು ಇಲ್ಲಿ ಅರ್ಜಿನ ಹಾಕಕ್ಕೆ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಜನರಲ್ OBC ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST ಎಕ್ಸ್ ಸರ್ವಿಸ್ಮೆನ್ ಅವರಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ವುಮೆನ್ ಅಥವಾ ಮಿನಾರಿಟಿ EWS ವರ್ಗದ ಅಭ್ಯರ್ಥಿಗಳಿಗೆ ನಿಮಗೂ ಕೂಡ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ನೀವು ಇದನ್ನು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ UPI ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ಒಂದು ಇದನ್ನು ಉಪಯೋಗ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಅಂದರೆ ನೀವು ಯಾವ ಸ್ಪೋರ್ಟ್ಸಲ್ಲಿ ಆಡಿರ್ತಾರಲ್ಲ ಅದರ ಸ್ಪೋರ್ಟ್ಸ್ ಟ್ರಯಲ್ ಇರ್ತೈತಿ. ಎರಡನೇದು ನೋಡ್ಬೋದು ಇಲ್ಲಿ ಅಸೆಸ್ಮೆಂಟ್ ಆಫ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಈ ರೀತಿಯಾಗಿ 2 ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಸ್ನೇಹಿತರೆ. ಮತ್ತು ಅರ್ಜಿ ಹಾಕಕ್ಕೆ ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅರ್ಜಿ ಹಾಕ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ತಾರಲ್ಲ ಮಿನಿಮಮ್ ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ದ ಎಕ್ಸೆಪ್ಟೆಡ್ ಏಜ್ ಲಿಮಿಟ್ ಫಾರ್ ಕ್ಯಾಂಡಿಡೇಟ್ಸ್ ಈಸ್ ಲೈಕ್ಲಿ ಟು ಬಿ. ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಅರ್ಜಿನ ಹಾಕಕ್ಕೆ ಮ್ಯಾಕ್ಸಿಮಮ್ ನೋಡ್ಬೋದು ಇಲ್ಲಿ 25 ವರ್ಷ ವಯಸ್ಸಿದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ನಿಮಗೆ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಮ್ಯಾಕ್ಸಿಮಮ್ 25 ವರ್ಷ ವಯಸ್ಸಿದ್ದಿರ್ತೈತಿ ಸ್ನೇಹಿತರೆ. ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಇದು ರೈಲ್ವೆ ಇಲಾಖೆಯಿಂದ ಇನ್ನೂ ಅದು ಶಾರ್ಟ್ ನೋಟಿಸ್ ಇದ್ದಿರ್ತೈತಿ. ಇನ್ನು ಫುಲ್ ಡೀಟೇಲ್ ನೋಟಿಫಿಕೇಶನ್ ರಿಲೀಸ್ ಆಗಿರುವುದಿಲ್ಲ. ಅದೇನಾರ ರಿಲೀಸ್ ಆತಂದ್ರೆ ನಮ್ಮ ಡೈರೆಕ್ಟ್ ಆದ್ರೆ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅದ್ರೊಳಗೆ ಯಾವ್ಯಾವ ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ ಇದ್ದವರು ಅರ್ಜಿ ಹಾಕ್ಬೋದು. ಅದ್ರೊಳಗೆ ಡೀಟೇಲ್ ನೋಟಿಫಿಕೇಷನ್ ಇದ್ದಿರ್ತೈತಿ. ಇದ್ರೊಳಗೆ ಯಾವುದೇ ರೀತಿಯಾಗಿ ಯಾವ ಸ್ಪೋರ್ಟ್ಸ್ ಅಂತ ಏನೂ ಕೂಡ ಇರುವುದಿಲ್ಲ. ಆ ಶಾರ್ಟ್ ನೋಟಿಸ್ ಒಳಗೆ ಏನೂ ಕೂಡ ಇರುವುದಿಲ್ಲ. ಮತ್ತು ಫುಲ್ ಡೀಟೇಲ್ ನೋಟಿಫಿಕೇಷನ್ ಬರ್ತಂದ್ರೆ ಆ PDF ಅಲ್ಲಿ ಹಾಕಿರ್ತನು. ಬೇಕಾದ್ರೆ ಇನ್ನೊಮ್ಮೆ ಆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತನು ಸ್ನೇಹಿತರೆ. ಮತ್ತು ಇದ್ರ ಅಪ್ಲೈ ಲಿಂಕ್ ಇದ್ರ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಮತ್ತು ಈ ಶಾರ್ಟ್ ನೋಟಿಸ್ದ ಇದು PDF ಬೇಕಾಗಿತ್ತಂದ್ರೆ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಡೈಲಿ ಯಾವುದಾದ್ರೂ ಒಂದು ವಿಡಿಯೋ ಮಾಡಿನಿ ಅಂದ್ರೆ ಅದರ PDF ಸಿಗತೈತಿ. ಅದ್ರ ಜೊತೆಗೆ ಅದ್ರ ವೆಬ್ಸೈಟ್ ಸಿಗತೈತಿ. ಇದ್ರ ಜೊತೆಗೆ ಡೈರೆಕ್ಟ್ ಅದರ ಅಪ್ಲೈ ಲಿಂಕ್ ಈ 3 ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತವೆ. ಈಗ ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಮಾಡೀನಿ ಅಂದ್ರೆ ಅದ್ರ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತಾನೆ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿರಿ. ಯಾಕಂದರೆ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅದರಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ.
ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ನಲ್ಲಿ ಯಾವ ರೀತಿಯಾಗಿ ಕೊಡ್ತಾ ಇರ್ತಾನಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಾ ಯೂಟ್ಯೂಬ್ನಲ್ಲಿ ಯಾವ್ದಾರ ಒಂದು ವಿಡಿಯೋ ಮಾಡೀನಿ ಅಂದ್ರೆ ಅದರ ಲಿಂಕ್ ಇರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ ಆ ವಿಡಿಯೋದು ಇದ್ದಿರ್ತೈತಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಅದರದ ಡೈರೆಕ್ಟ್ ಅಪ್ಲೈ ಲಿಂಕ್ ಇದ್ದಿರ್ತೈತಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಪಿ ಡಿ ಎಫ್ ಈ ರೀತಿಯಾಗಿ ಇವು ಮೂರು ಕೂಡ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ಅದಕ್ಕಾಗಿ ನಾ ಯಾವ್ದಾರ ಒಂದು ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಹಾಕಿನಿ ಅಂದ್ರೆ ಅದರದ್ದು ಪ್ರತಿಯೊಂದು ಮಾಹಿತಿನೂ ನಮ್ಮ ಟೆಲಿಗ್ರಾಮ್ ಅಕೌಂಟ್ನಲ್ಲಿ ಹಾಕ್ತಾ ಇರ್ತಾನೋ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಇಲ್ಲಿ ನೋಡ್ಬೋದು ಇಲ್ಲಿ KPTCL ಅಥವಾ ಎಲ್ಲವೂ ಪ್ರತಿಯೊಂದು ಮಾಹಿತಿನೂ ಇದರಲ್ಲಿ ಹಾಕ್ತಾ ಇರ್ತಾನೋ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಡೈರೆಕ್ಟ್ ನಮ್ಮದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಲೀವ್ ಕಾಮೆಂಟ್ ಈ ರೀತಿಯಾಗಿ ನೀವು ಇಲ್ಲಿ ಲೀವ್ ಕಾಮೆಂಟ್ ಇರ್ತೈತಿ. ನೀವು ನಿಮಗೇನಾರ ಪ್ರಾಬ್ಲಮ್ ಅಥವಾ ಏನಾದರೂ ನಿಮಗೆ ಸಮಸ್ಯೆ ಇದ್ರೆ ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ರೀತಿಯಾಗಿ ಎಲ್ಲವೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತಾನೋ. ಇದು ನೀನು ವಿಡಿಯೋ ಮಾಡಿದ್ದೆ BSFನಲ್ಲಿ ಖಾಲಿ ಇರತಕ್ಕಂತಹ 3588 ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದ್ರು, ಟ್ರೇಡ್ಸ್ಮನ್ ಹುದ್ದೆಗಳು. ಅದರ ಹಾಕಿ ನೋಡ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಇದರ PDF ಆಗಿರ್ತೈತಿ. ಈ ರೀತಿಯಾಗಿ ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ.